ಬಿಡುವಿಲ್ಲದ ಹೋರಾಟದಿಂದ ಪಡೆದ ಅಧಿಕಾರ, ಕುರ್ಚಿ ಸಿಕ್ಕ ನಂತರ ತುಘಲಕ್ ದರ್ಬಾರ್, ಮಾಡುವುದನ್ನೆಲ್ಲ ಮಾಡಿ ಮಠಾಧೀಶರಿಗೆ ಅಡ್ಡ ಬಿದ್ರೆ ಗುಡಿ ಗುಂಡಾಂತರ ಸುತ್ತಿದ್ರೆ ಪಾಪ ತೊಳೆದು ಹೋಗುತ್ತೆ ಅನ್ನೋ ಭ್ರಮೆ. ಜೊತೆಗಿರೋರಿಗಿಂತಲೂ ಹೆಚ್ಚಿನ ವಿಶ್ವಾಸ ಜ್ಯೋತಿಷಿಗಳು, ವಾಮಾಚಾರಿಗಳ ಮೇಲೆ. ಇದೆಲ್ಲ ಸಾಲದು ಅಂತ ಅಧಿಕಾರಕ್ಕೆ ಅಡ್ಡ ಬಂದ್ರೆ ಪಕ್ಷಾನೇ ಹಾಳು ಮಾಡ್ತೀನಿ ಅನ್ನೋ ಭಂಡತನ ಬೇರೆ. ನೋ ಡೌಟ್, ನಾವು ಮಾತಾಡ್ತಾ ಇರೋದು ಯಡಿಯೂರಪ್ಪನವರ ಬಗ್ಗೆ. ಸ್ವತಃ ತಾವೇ ತೋಡಿಕೊಂಡ ಗುಂಡಿಯಲ್ಲಿ ಅವರು ಹೇಗೆ ಬಿದ್ರು ಅನ್ನೋದನ್ನ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳೋ ಈ ಕಾರ್ಯಕ್ರಮವೇ ಯಡಿಯೂರಪ್ಪ ಮನೆಗೆ ಹೋಗೋದು ಖಚಿತ ಆಗಿದೆ. ರಾವಣ ತನ್ನನ್ನ ಹಿಡಿದು ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಹನುಮಂತ ಅದೇ ಬೆಂಕಿಯಿಂದ ಇಡೀ ಲಂಕೆಯನ್ನೇ ಸುಟ್ಟಿದ್ದಂತೆ. ಈಗ ನೀವು ನನ್ನನ್ನ ಉಚ್ಚಾಟಿಸಿದ್ರೆ ನಾನು ಇಡೀ ಪಕ್ಷಾನೇ ಚಿಂದಿ ಚಿತ್ರಾನ್ನ ಮಾಡ್ತೀನಿ ಅಂತ ತಯಾರಾಗ್ತಿರೋರು ಇವರು. ಒಂದು ಪಕ್ಷದ ದಶಕಗಳ ಹೋರಾಟ, ಅಧಿಕಾರ ಪಡೆಯಲು ಹಾಕಿದ ತಿಪ್ಪರ್ಲಾಗಗಳೆಲ್ಲ ಹೇಗೆ ಒಬ್ಬ ವ್ಯಕ್ತಿಯ ಸರ್ವಾಧಿಕಾರಿ ಧೋರಣೆ ಮತ್ತು ಸೊಕ್ಕಿನಿಂದ ಹೊಳೆಯಲ್ಲಿ ಹೋಮ ಮಾಡಿದಂತಾಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ಲಬಲ್ಲಂಥದ್ದು ಯಡಿಯೂರಪ್ಪ ಪ್ರಹಸನ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿರೋ ಯಡಿಯೂರಪ್ಪ ಈಗ ಏನು ಯೋಚಿಸ್ತಿರಬಹುದು? ಸುಮ್ಮನೆ ಗೆಸ್ ಮಾಡಿ. ಸಂತೋಷ್ ಹೆಗಡೆ ರಾಜೀನಾಮೆ ಕೊಟ್ಟಾಗ ಸುಮ್ಮನಾಗ್ಬಿಟ್ಟಿದ್ರೆ ಆಗ್ತಿತ್ತು. ನಮ್ಮ ಹೈಕಮಾಂಡ್ನವರು ವಾಪಸ್ ತಗೊಳ್ಳಿ ಅಂತ ಗಂಟು ಬಿದ್ರು. ನಾನು ನಮ್ಮ ಅಧ್ಯಕ್ಷರ ಜೊತೆ ಅವರ ಮನೆ ತನಕ ಹೋಗಿ ರಾಜೀನಾಮೆ ಕೊಡಬೇಡಿ ಬುದ್ಧಿ ಅಂತ ಕೇಳಿಕೊಂಡು ಮತ್ತೆ ಕರ್ಕೊಂಡು ಬಂದು ಕುರ್ಚಿ ಮೇಲೆ ಕೂಡಿಸ್ದೆ. ಈಗ ನೋಡಿದ್ರೆ ಆ ವಯ್ಯ ಒಂದು ವರದಿ ಕೊಟ್ಟು ನನ್ನ ಕುರ್ಚಿಗೆ ಗುನ್ನ ಇಟ್ರಲ್ಲ ಅಂತ ಯೋಚಿಸ್ತಿರಬಹುದು. ನೋ ಸರ್ಪ್ರೈಸ್. ಹಾಗೆ ಯೋಚಿಸೋದು ಯಡಿಯೂರಪ್ಪನವರ ಸ್ವಭಾವ. ತಮಗೆ ಬಂದಿರೋ ಅಷ್ಟು ಸಂಕಷ್ಟಗಳಿಗೆ ವಿರೋಧ ಪಕ್ಷದವರು ಕಾರಣ, ಅವರು ಮಾಡಿಸ್ತಿರೋ ವಾಮಾಚಾರ ಕಾರಣ, ತಮ್ಮ ಪಕ್ಷದಲ್ಲೇ ಇರೋ ವಿರೋಧಿಗಳ ಕಾರಣ, ತಮ್ಮ ಗ್ರಹಗತಿ ಕಾರಣ, ಅವರು ಕಾರಣ, ಇವರು ಕಾರಣ, ಅದು ಕಾರಣ, ಇದು ಕಾರಣ, ಬರೀ ಇದೇ ಆಗೋಯ್ತು. ಆದರೆ ಇವರು ಒಪ್ಪಿಕೊಳ್ಳದ ಒಂದು ಸತ್ಯ ಇದೆ. ಈಗ ಯಡಿಯೂರಪ್ಪನವರು ಬಿದ್ದಿದಾರಲ್ಲ ಗುಂಡಿ, ಇದನ್ನಿವರು ತಾವೇ ತಮ್ಮ ಕೈಯಾರ 3 ವರ್ಷಗಳಿಂದ ತೋಡ್ಕೊಳ್ತಾ ಬಂದಿದ್ರು. ಈಗ ಅದರೊಳಗೆ ಬಿದ್ದಿದ್ದಾರೆ. ಉಳಿದವರೆಲ್ಲ ಸೇರ್ಕೊಂಡು ಮೇಲಿನಿಂದ ಮಣ್ಣು ಹಾಕದಿದ್ರೆ ಅದು ಯಡಿಯೂರಪ್ಪನವರ ಪೂರ್ವಜನ್ಮದ ಪೂಜಾ ಫಲ. ಪ್ರಜಾಪ್ರಭುತ್ವ ಅನ್ನೋದು ನಂಬರ್ ಗೇಮ್ ಅಂತ ತುಂಬ ಜನ ಬೇಸರದಿಂದ ಹೇಳ್ತಾರೆ. ಆದರೆ ಒಲಿಯದ ಸಂಖ್ಯೆಗಳನ್ನ ಗಳಿಸಿಕೊಂಡು ಜಾಕ್ಪಾಟ್ ಹೊಡೆಯೋ ವಿದ್ಯೆ ಸಿದ್ಧಿಸಿತ್ತು ಇವರಿಗೆ. ಆ ವಿದ್ಯೆಯಿಂದಾನೇ ಒಂದೊಂದೇ ಮೆಟ್ಲು ಹತ್ತುತ್ತಾ ಹೋಗಿ ವಿಧಾನಸೌಧದ 3ನೇ ಮಹಡಿ ತಲುಪಿದ ಚಾಣಾಕ್ಷ ರಾಜಕಾರಣಿ ಯಡಿಯೂರಪ್ಪ. ಇಲ್ಲದಿದ್ರೆ ಧರಮ್ ಸಿಂಗ್ಗೆ ಬಾಂಬೆ ತೋರಿಸಿ ಕುಮಾರಸ್ವಾಮಿ ಇವರ ಜೊತೆ ಕೈ ಜೋಡಿಸ್ತಿದ್ರ. ವಿರೋಧ ಪಕ್ಷದಲ್ಲೇ ಜೀವನ ಸವಿಸಿದ್ದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಸ್ಥಾನ ನೋಡ್ತಿದ್ರ. ಮುಂದೆ ಕೂಡ ಅಷ್ಟೇ. ಕುಮಾರಸ್ವಾಮಿ ಧರಮ್ ಸಿಂಗ್ಗೆ ಕೈ ಎತ್ತಿದಂತೆ ಇವರಿಗೂ ಕೈ ಎತ್ತಿದ್ರು. ಆಗ್ಲೇ ಯಡಿಯೂರಪ್ಪನವರಿಗೆ ಕಣ್ಣೀರು ಕೂಡ ಎಂಥ ಪ್ರಬಲ ಅಸ್ತ್ರ ಆಗಬಹುದು ಅನ್ನೋದು ಅರ್ಥ ಆಗಿದ್ದು. ವಚನ ಭ್ರಷ್ಟ ಕುಮಾರಸ್ವಾಮಿ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಗೋಳಾಡ್ತಾನೆ ರಾಜ್ಯ ಸುತ್ತಿದ್ರು. ಜನ ಕೈ ಬಿಚ್ಚಿ ಓಟು ಕೊಟ್ರು. ಆದರೂ ಮೆಜಾರಿಟಿ ಇರಲಿಲ್ಲ. 3 ಸೀಟ್ ಕಡಿಮೆ ಇದ್ವು. 6 ಜನ ಪಕ್ಷೇತರರು ಬಂದು ಕೈ ಜೋಡಿಸಿದ್ರು. ಯಡಿಯೂರಪ್ಪ ಹಸಿರು ಶಾಲ್ ಹೊದ್ಕೊಂಡು ಪ್ರಮಾಣ ವಚನ ತಗೊಂಡ್ರು.
ಏನು ಕಡಿಮೆ ಇತ್ತು ಇವರಿಗೆ? ಬೂಕಿನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು. ಮುಖ್ಯವಾಗಿ ಅಧಿಕಾರದಲ್ಲಿರೋದಕ್ಕೆ ಯಾವುದೋ ಪಕ್ಷದ ಮರ್ಜಿ ಕಾಯಬೇಕಿರಲಿಲ್ಲ. 6 ಜನ ಪಕ್ಷೇತರರ ಪೈಕಿ 5 ಜನರಿಗೆ ಗೂಟದ ಕಾರು, ಸರ್ಕಾರಿ ಬಂಗ್ಲೆ ಕೊಟ್ಟಿದ್ರಿಂದ ಅವರು ಸಂತೃಪ್ತರಾಗಿದ್ರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಸಲ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದವರು ಅಂತ ಹೈಕಮಾಂಡು ಇವರನ್ನ ಅಪ್ಪಿ ಮುದ್ದಾಡಿ ಹೆಗಲ ಮೇಲೆ ಕೂಡಿಸ್ಕೊಂಡಿತ್ತು. ಕಷ್ಟ ಅಂದ್ರೆ ಸಾಕು, ಸೂಟ್ ಕೇಸ್ ಮತ್ತು ಹೆಲಿಕಾಪ್ಟರ್ ಸಮೇತ ಬರೋದಕ್ಕೆ ಬಳ್ಳಾರಿ ಗಣಿಧಣಿಗಳಿದ್ರು. ನೆಮ್ಮದಿಯಾಗಿ ಅಧಿಕಾರ ಅನುಭವಿಸ್ತಾ ಅಭಿವೃದ್ಧಿ ಮಾಡಿಕೊಂಡು ಹೋಗಿಬಿಟ್ಟಿದ್ರೆ ಇವರನ್ನ ಅಲ್ಲಾಡಿಸೋದಕ್ಕಾಗ್ತಿರ್ಲಿಲ್ಲ. ಆಲ್ ವಾಸ್ ವೆಲ್. ಆದರೆ 3 ವರ್ಷಗಳಲ್ಲಿ ಯಡಿಯೂರಪ್ಪನವರು ಏನೇನೆಲ್ಲ ಮಾಡಿಕೊಂಡು ಬಿಟ್ರು ನೋಡಿ. ಅಧಿಕಾರಕ್ಕೆ ಬರೋದರ ಮೂಲಕ ಅಖಂಡ ಕರ್ನಾಟಕದ ಲಿಂಗಾಯತ ಸಮುದಾಯಕ್ಕೆ ತಾವೇ ಅಧಿನಾಯಕ, ಲಿಂಗಾಯತರೆಲ್ಲ ಸೇರ್ಕೊಂಡು ವೋಟ್ ಹಾಕಿದ್ದಕ್ಕೆ ತಾವು ಸಿಎಂ ಆದದ್ದು ಅನ್ನೋ ಭ್ರಮೆ ಬಂದುಬಿಟ್ಟಿತ್ತು. ಮುಖ್ಯಮಂತ್ರಿ ಹುದ್ದೆ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟು ಲಿಂಗಾಯತ ಮುಖಂಡ ಅನ್ನೋ ಭ್ರಮೆಯ ಹುದ್ದೆ ಉಳಿಸ್ಕೊಳ್ಳೋದು ಅಂದ್ಕೊಂಡು ಬಿಟ್ರು. ಅದಕ್ಕೆ ಇವರಿಗೆ ಕಾಣಿಸಿದ ಏಕೈಕ ಥ್ರೆಟ್ಟು ಜಗದೀಶ್ ಶೆಟ್ಟರ್. ಹಿಂದೆ ಹೋದರೆ ಹಾಯಲಾರದ, ಮುಂದೆ ಬಂದರೆ ಒದೆಯಲಾರದ ಪುಣ್ಯಕೋಟಿಯಂಥ ಜಗದೀಶ್ ಶೆಟ್ಟರ್ ತಮ್ಮನ್ನ ಓವರ್ಟೇಕ್ ಮಾಡಿ ಲಿಂಗಾಯತ ಮುಖಂಡರಾಗ್ತಾರೆ ಅಂತ ಯಡಿಯೂರಪ್ಪನವರಿಗೆ ಅದ್ಯಾಕನ್ನಿಸ್ತೋ ಗೊತ್ತಿಲ್ಲ. ಇವರನ್ನ ಕರ್ಕೊಂಡು ಹೋಗಿ ಸ್ಪೀಕರ್ ಹುದ್ದೆ ಕೊಟ್ಟು ರಬ್ಬರ್ ಸ್ಟ್ಯಾಂಪ್ ಮಾಡಿಬಿಟ್ರು. ನಂತರ ಶುರುವಾಯ್ತಲ್ಲ ಮಠ ಸುತ್ತೋ ಕೆಲಸ. ಶಾಸಕರ ಬೆಂಬಲಕ್ಕಿಂತಲೂ ಮಠಾಧೀಶರ ಬೆಂಬಲನೇ ಮುಖ್ಯ ಅನ್ನೋ ಹಾಗೆ ವರ್ತಿಸಿಬಿಟ್ರು ಒಂದು ಹಂತದಲ್ಲಿ. ಇದೆಲ್ಲ ನಡೀತಿದ್ದಾಗಲೇ ಪಕ್ಷದಲ್ಲಿ ಒಡಕುಗಳಾಗಿದ್ವು. ಇವರನ್ನ ಅಧಿಕಾರಕ್ಕೆ ತರೋದಕ್ಕೆ ತಮ್ಮದೆನ್ನುವ ಎಲ್ಲವನ್ನೂ ಧಾರೆ ಎರೆದು ಓಡಾಡಿದ್ರು ರೆಡ್ಡಿಗಳು. ಮೊಟ್ಟ ಮೊದಲು ಯಡಿಯೂರಪ್ಪನವರ ವಿರುದ್ಧ ಬಂಡಾಯ ಎದ್ದವರು ಕೂಡ ಇವರೇ. ಅತೃಪ್ತರನ್ನ ಕರ್ಕೊಂಡು ಹೋಗಿ ಹೈದರಾಬಾದ್ನಲ್ಲಿ ಕುಂತು ಇವರಿಗೆ ರಣವೀಳ್ಯ ಕಳಿಸಿದ್ರು. ಜಗದೀಶ್ ಶೆಟ್ಟರ್ ನಮ್ಮ ನಾಯಕ, ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿದಾಗಲೇ ಇವರಿಗೆ ಬುಡಕ್ಕೆ ಬೆಂಕಿ ಬಿದ್ದಿದೆ ಅನ್ನೋದು ಅರ್ಥ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ಬಂದ ನೆರೆ ಮತ್ತು ದಕ್ಷಿಣ ಭಾರತದ ಮೊಟ್ಟ ಮೊದಲ ಬಿಜೆಪಿ ಸರ್ಕಾರ ಉಳಿಸಿಕೊಳ್ಳಬೇಕು ಅನ್ನೋ ಹೈಕಮಾಂಡ್ ಕಳಕಳಿ ಯಡಿಯೂರಪ್ಪನವರ ಸಹಾಯಕ್ಕೆ ಬಂದವು. ಶೋಭಾ ಕರಂದ್ಲಾಜೆಯವರನ್ನ ಕೈ ಬಿಡಬೇಕು, ಜಗದೀಶ್ ಶೆಟ್ಟರ್ನ ಮಂತ್ರಿ ಮಾಡಬೇಕು ಅನ್ನೋ ಒಪ್ಪಂದದ ಮೂಲಕ ಹೈದರಾಬಾದ್ ಬಂಡಾಯ ಮುಗಿದಿತ್ತು. ಒಳ ಒಪ್ಪಂದಗಳ ಬಗ್ಗೆ ಜನ ಏನೇನೋ ಮಾತಾಡ್ತಾರೆ, ಆ ವಿಷಯ ಈಗ ಬೇಡ. ಅದು ಮುಗೀತು ಅನ್ನುವಷ್ಟರಲ್ಲಿ ಮತ್ತೆ ಸೆಟೆಗೊಂಡು ಹೋದವರು ಶ್ರೀಮಾನ್ ರೇಣುಕಾಚಾರ್ಯ. ಇದನ್ನ ಮಾತ್ರ ಸಿಎಂ ಸಾಹೇಬರು ನಿರೀಕ್ಷಿಸಿರಲಿಲ್ಲ. ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಮಾನಸ ಪುತ್ರ ಅನ್ನಿಸಿಕೊಂಡಿದ್ದ ರೇಣುಕಾಚಾರ್ಯರನ್ನ ಇವರು ಈ ಮನುಷ್ಯನ ಸಕಲ ತಿಕ್ಕಲುತನಗಳನ್ನ ಸಹಿಸಿಕೊಂಡಿದ್ರು. ಇದೇ ರೇಣುಕಾಚಾರ್ಯ ಒಂದಷ್ಟು ಜನ ಶಾಸಕರ ಸಮೇತ ಇಲ್ಲೇ ಬೆಂಗಳೂರು ಹೊರವಲಯದ ರೆಸಾರ್ಟ್ಗೆ ಹೋಗಿ ಕುಂತು ಮೆಸೇಜ್ ಕಳಿಸಿದ್ರು, ನನ್ನ ಮಂತ್ರಿ ಮಾಡದಿದ್ರೆ ಸರ್ಕಾರ ಕೆಡುತ್ತೀನಿ ಅಂತ.
ಯಡಿಯೂರಪ್ಪನವರು ಅದನ್ನೂ ಮಾಡಿದ್ರು. ಅಲ್ಲಿಗೆ ಬಂಡಾಯ ಹೇಳ್ತೀವಿ ಅಂತ ಹೆದರ್ಸ್ಬಿಟ್ರೆ ಯಡಿಯೂರಪ್ಪನವರಿಂದ ಏನು ಕೆಲಸ ಬೇಕಾದರೂ ಮಾಡಿಸ್ಕೊಳ್ಬಹುದು ಅನ್ನೋದು ಎಲ್ಲ ಶಾಸಕರಿಗೂ ಗೊತ್ತಾಗಿತ್ತು. ಆದರೆ ಶಾಸಕರ ಜೊತೆ ವಿಶ್ವಾಸದಿಂದ ಇದ್ರೆ ಬಂಡಾಯಗಳನ್ನ ತಪ್ಪಿಸಬಹುದು ಅನ್ನೋ ಸಿಂಪಲ್ ವಿಷಯ ಯಡಿಯೂರಪ್ಪನವರಿಗೆ ಗೊತ್ತಾಗ್ಲೇ ಇಲ್ಲ. ಕರ್ನಾಟಕ ಕಂಡ ಅದ್ಭುತ ಸಂಘಟಕರಲ್ಲಿ ಒಬ್ಬರಾದ ಯಡಿಯೂರಪ್ಪನವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂದ್ರೆ ಝೀರೋ. ಅವರ ಸಿಟ್ಟು, ಸಿಡುಕು, ಅಪನಂಬಿಕೆ, ಸರ್ವಾಧಿಕಾರಿ ಮನಸ್ಥಿತಿಯಿಂದಾಗಿ ಯಡಿಯೂರಪ್ಪನವರ ಕುರ್ಚಿ ಕೆಳಗೆ ಬಂಡಾಯದ ನಿಗಿ ಕೆಂಡ ಸದಾಕಾಲ ಉರಿತಾನೆ ಇತ್ತು. ಅದು ಸ್ಪಷ್ಟವಾಗಿ ಗೊತ್ತಾಗಿದ್ದು ಕಳೆದ ವರ್ಷ ಪಕ್ಷೇತರ ಶಾಸಕರು ಭಿನ್ನಮತದ ಧ್ವನಿ ಎತ್ತಿದಾಗ. ಯಡಿಯೂರಪ್ಪನವರ ವರ್ತನೆ ಹೇಗೆ ಒಂದಿಡೀ ಸರ್ಕಾರವನ್ನ ಪತನದ ಹೊಸ್ತಿಲಿಗೆ ತಗೊಂಡು ಹೋಗಿತ್ತು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.